ಅಲ್ಲಿಂದನೂ ನಾವು ಕ್ರಾಸ್ ಮಾಡಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನಾನೆಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ಫಸ್ಟ್ಗೆ ನಿಮಗೆ ಬರುತ್ತೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸೊ ಇನ್ನು ಈ ವಿಡಿಯೋ ಬಂದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. BR ಹಿಲ್ಸ್ದು ನಾವು ಆನಿವರ್ಸರಿ ದಿನ ದೇವರ ದರ್ಶನಕ್ಕೆ ಅಂತ BR ಹಿಲ್ಸ್ಗೆ ಹೋಗಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಸಾಂಬ್ರಾಣಿ ಕೊಡ್ತಾರೆ. ಸಾಂಬ್ರಾಣಿನ ತಗೊಂಡು ಅಲ್ಲಿ ದೇವಸ್ಥಾನ ಎದುರುಗಡೆನೆ ಕೆಳಗಡೆ ಹೋಮ ತರ ಇರುತ್ತೆ. ಸೊ ಅದಕ್ಕೆ ಸಾಂಬ್ರಾಣಿ ಹಾಕ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡ್ ಬಂದಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಸಾಂಬ್ರಾಣಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಸೊ ಇನ್ನ ನಾವು ಸಾಂಬ್ರಾಣಿ ಹಾಕ್ಬಿಟ್ಟು ಇನ್ನ ದೇವಸ್ಥಾನ ಕಡೆ ಹೊರಟ್ವಿ. ಇನ್ನು ಹೋಗ್ತಾ ದಾರಿಯಲ್ಲಿ ಇನ್ನು ನಾನು, ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಕೂಡ ನಾಮ ಕೂಡ ಹಾಕ್ಸ್ಕೊಂಡ್ವಿ. ಹಾಗೆ ಅವ್ರು ಏನು ಡಿಮ್ಯಾಂಡ್ ಕೂಡ ಮಾಡ್ಲಿಲ್ಲ, ಇಷ್ಟೇ ಮನಿ ಕೊಡಿ ಅಂತ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತಾನು ಹೇಳಿದ್ರು. ನಮಗೂ ಖುಷಿ ಆಯ್ತು. ಅವ್ರಿಗೆಲ್ಲ ಸ್ವಲ್ಪ ಮನಿ ಕೊಟ್ಬಿಟ್ಟು ನಮ್ಮ ಮೇಲ್ಗಡೆ ಹೊರಟ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಇನ್ನ ಈ ಪ್ಲೇಸ್ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ಸ್ವಲ್ಪ ಡೀಟೇಲ್ಡ್ ಇನ್ಫಾರ್ಮೇಶನ್ ಹೇಳ್ತೀನಿ. ಇನ್ನ BR ಹಿಲ್ಸ್ ಅಥವಾ ಬಿಳಿಗಿರಿ ರಂಗನ ಬೆಟ್ಟಗಳು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವ ಸುಂದರವಾದ ಹಸಿರು ಬೆಟ್ಟಗಳು ಅಂತಾನೆ ಹೇಳ್ತಾರೆ. ಇನ್ನು ಇದು ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಮತ್ತು ತಮಿಳುನಾಡಿನ ಈಸ್ಟರ್ನ್ ಘಟ್ಟಗಳ ಸೇರುವ ಪ್ಲೇಸ್ ಆಗಿರುತ್ತೆ. ಇದು ಒಂದು ತುಂಬಾ ಡಿಫ್ರೆಂಟ್ ಹಾಗೆ ಪ್ಲೆಸೆಂಟ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ಲೇಸ್ ಬಗ್ಗೆ ಹೇಳೋದಾದ್ರೆ BR ಹಿಲ್ಸ್ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ. ಬೆಂಗಳೂರು ನಗರದಿಂದ ಸುಮಾರು 180 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ಮೈಸೂರಿಂದ 90 ಕಿಲೋಮೀಟರ್ಸ್ ಆಗುತ್ತೆ. ಇನ್ನ ಇಂಪಾರ್ಟೆಂಟ್ ಪ್ಲೇಸಸ್ ಏನು ಅಂದ್ರೆ ಈ BR ಹಿಲ್ಸ್ ಅಲ್ಲಿ ಫಸ್ಟ್ ಬಂದು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಪ್ಲೇಸು. ಹಾಗೆ ಈ ಬೆಟ್ಟದ ಮೇಲೆ ಸ್ಥಿತವಾದ ಪವಿತ್ರ ದೇವಸ್ಥಾನ ಅಂತಾನು ಹೇಳ್ಬೋದು. ಇದು ಬಂದು ಶ್ರೀಮನ್ ನಾರಾಯಣನ ಅವತಾರದ ಬಿಳಿಗಿರಿ ರಂಗನಾಥ ಸ್ವಾಮಿಗೆ ಅರ್ಪಿಸಲಾಗಿದೆ ಅಂತಾನೆ ಹೇಳ್ತಾರೆ. ದೇವಾಲಯವು ಸುಮಾರು 1000 ಅಡಿ ಎತ್ತರದಲ್ಲಿ ಇದೆ. ಅಂದ್ರೆ ದೇವಾಲಯ ಭೂಮಿಯಿಂದ ಮೇಲಿನವರೆಗೂ 1000 ಅಡಿ ಎತ್ತರದಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಪ್ಲೇಸ್ ಬಂದು BRT ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬೋದು. ಯಾಕಂದ್ರೆ BRT ಟೈಗರ್ ರಿಸರ್ವರ್ ಇದು ಒಂದು 540 ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಉದ್ಯಾನವನ ಆಗಿರುತ್ತೆ. ಹಾಗೆ ಇಲ್ಲಿ ನಾವು ಹುಲಿ, ಕರಡಿ, ಚಿರತೆ, ಸಾಂಬಾರ್ ಡಿಫ್ರೆಂಟ್ ಅನಿಮಲ್ಸ್ ಕೂಡ ನಾವು ನೋಡ್ಬೋದು. ಬಟ್ ನಾವು ಹೋದಾಗ ನಮ್ಗೆ ಯಾವುದೇ ರೀತಿ ಅನಿಮಲ್ ಕಾಣಲಿಲ್ಲ, ಎಕ್ಸೆಪ್ಟ್ ಮಂಕಿ ಕಾಣಿಸ್ತು, ಹಾಗೆ ಹಂದಿ ಕೂಡ ಕಾಣಿಸ್ತು. ಮಿಕ್ಕಿದ ಅನಿಮಲ್ಸ್ ಎಲ್ಲ ಕಾಣ್ಲಿಲ್ಲ. ಒಂಥರ ನೋಡಿದ್ರೆ ನಮ್ಗೆ ಖುಷಿ ಆಗ್ತಾ ಇತ್ತು ಯಾವ್ದಾದ್ರು ಅನಿಮಲ್ ಬಂದಿದ್ರೆ ಅಂತ. ಇನ್ನ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇದೊಂದು ಸ್ಯಾಂಡಲ್ವುಡ್ ಫಾರೆಸ್ಟ್ ಅಂತಾನು ಕರೀತಾರೆ. ಯಾಕಂದ್ರೆ ಗಂಧದ ಕಾಡು, ಕರ್ನಾಟಕದ ಪ್ರಸಿದ್ಧ ಗಂಧದ ಮರಗಳು ಕೂಡ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ತಾರೆ. ಹಾಗೆ ಆದಿವಾಸಿ ಸಂಸ್ಕೃತಿ ಇಲ್ಲಿ ಇದೆ. ಇಲ್ಲಿನ ಜನಾಂಗ ಬಂದು ಸೋಲಿಗ ಜನಾಂಗದವರು ಇರ್ತಾರೆ. ಮತ್ತೆ ಅವ್ರ ಸಂಸ್ಕೃತಿ, ಜೀವನ ಶೈಲಿ, ಸಾಂಪ್ರದಾಯಿಕ ಜಾನಪದ ಗೀತೆಗಳು ತುಂಬಾ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಇರುತ್ತೆ ಅಂತಾನೆ ಹೇಳ್ತೀನಿ. ಇನ್ನ ಇಲ್ಲಿನ ವೆದರ್ ಬಂದು ಯಾವಾಗ್ಲೂ ತಂಪಾಗಿರುತ್ತೆ. ಮೇನ್ ಸೀಸನ್ ಹೋಗೋದಾದ್ರೆ ವಿಂಟರ್ ಮತ್ತೆ ರೈನಿ ಸೀಸನ್ ಅಲ್ಲಿ ಅಂತಾನೆ ಹೋಗ್ಬೋದು. ಯಾಕಂದ್ರೆ ಕೂಲ್ ಆಗಿ ಪ್ಲೆಸೆಂಟ್ ಆಗಿರುತ್ತೆ. ನಾವು ಹೋಗಿದ್ದು ಸಮ್ಮರ್ ಅಲ್ಲಿ ಹೋದ್ರು ಕೂಡ ನಮ್ಗೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಅಂತಾನೆ ಅನಿಸ್ತು. ಯಾಕಂದ್ರೆ ತುಂಬಾ ಗ್ರೀನರಿ, ಸುತ್ತಲೂ ಗ್ರೀನರಿನೇ, ಎಲ್ಲಿ ನೋಡಿದ್ರು ಬೆಟ್ಟಗಳೇನೆ. ತುಂಬಾ ಅಂದ್ರೆ ತುಂಬಾ ಪ್ಲೆಸೆಂಟ್ ಆಗಿತ್ತು ಆ ಪ್ಲೇಸ್ ಮಾತ್ರ. ಇನ್ನ ನಾವು ಹೋಗ್ಬೇಕಾಗಿದ್ದು ಯಾವ ರೀತಿ ಹೋಗ್ಬೋದು ಅಂತಾನು ಹೇಳ್ತೀನಿ. ಫಸ್ಟ್ ಬಂದು ರಸ್ತೆ ಮಾರ್ಗ ಬಂದು ಬೆಂಗಳೂರು ಅಥವಾ ಮೈಸೂರಿನಿಂದ ಬಸ್ ಅಥವಾ ಕಾರ್ ಮೂಲಕ ಚಾಮರಾಜನಗರದ ಮೂಲಕ ಹೋಗ್ಬೋದು. ಇನ್ನು ರೈಲ್ ಮಾರ್ಗ ಹೇಳೋದಾದ್ರೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ರೈಲು ಇರುತ್ತೆ. ಅಲ್ಲಿಂದ ಟ್ಯಾಕ್ಸಿ ಮತ್ತೆ ಬಸ್ಸಲ್ಲಿ ಕೂಡ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿ ಸ್ಟೇ ಮಾಡಂಗಿದ್ರೆ ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ, ಆಮೇಲೆ ಗೌರ್ಮೆಂಟ್ ಇಂದಾನು ಗೆಸ್ಟ್ ಹೌಸ್ ಗಳಿದೆ, ಎಕೋ ಟೂರಿಸಂ ಇದೆ, ಕ್ಯಾಂಪ್ ಇದೆ, ಖಾಸಗಿ ರೆಸಾರ್ಟ್ಸ್ ಕೂಡ ಇದೆ. ನಾವೊಂದ್ ವೇಳೆ ಅಲ್ಲೇ ಉಳ್ಕೊಳೋದಾದ್ರೆ ಬುಕ್ ಮಾಡ್ಕೊಂಡು ಉಳ್ಕೋಬಹುದು. ಇನ್ನ ಸೇಫ್ಟಿ ಬಗ್ಗೆ ಹೇಳೋದಾದ್ರೆ
ತುಂಬಾ ಡಿಫ್ರೆಂಟ್ ಅನಿಮಲ್ಸ್ ಇರೋದ್ರಿಂದ ಫಾರೆಸ್ಟ್ ಆಫೀಸರ್ಸ್ ನಮ್ಗೆ ಯಾವಾಗ್ಲೂ ಗೈಡ್ ಮಾಡ್ತಾರೆ, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ. ಪ್ರತಿಯೊಂದ್ ಕಡೆನೂ ಬೋರ್ಡ್ಸ್ ಕೂಡ ಹಾಕಿರ್ತಾರೆ. ಕೆಲವೊಂದು ರೆಸ್ಟ್ರಿಕ್ಟೆಡ್ ಏರಿಯಾ ಕೂಡ ಇರುತ್ತೆ. ಸೊ ಅವ್ರ ಪ್ರಕಾರ ನಾವು ಅಲ್ಲಿ ಉಳ್ಕೋಬಹುದು. ಸೊ ದಟ್ ಸೇಫ್ಟಿ ಆಗಿರ್ಬೋದು ಅಂತಾನೆ ಹೇಳ್ತೀನಿ. ಇನ್ನ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, BR ಹಿಲ್ಸ್ ಪ್ರದೇಶವನ್ನು 2011 ಟೈಗರ್ ರಿಸರ್ವರ್ ಆಗಿ ಅನೌನ್ಸ್ ಮಾಡ್ತಾರೆ. ಇಲ್ಲಿನ ಉಷ್ಣವಲಯದ ಹಾಗೂ ಶೀತ ವಲಯದ ಪ್ಲಾಂಟ್ಸ್ ಮತ್ತು ಪ್ರಾಣಿಗಳ ವೈವಿಧ್ಯವನ್ನು ಯುನೆಸ್ಕೋ ಮಾನ್ಯತೆ ನೀಡಿದೆ. ಇನ್ನ ಇಲ್ಲಿನ ಜನರ ಬಗ್ಗೆ ಹೇಳೋದಾದ್ರೆ, ಸೋಲಿಗ ಜನರು ವನ್ಯಜೀವಿಗಳ ಕುರಿತು ಜ್ಞಾನ ಬಹಳಷ್ಟು ಅಧ್ಯಯನಕ್ಕೆ ವಿಷಯವಾಗಿದೆ ಅಂತಾನು ಹೇಳ್ಬೋದು. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೇಳೋದಾದ್ರೆ, BR ಹಿಲ್ಸ್ ಪ್ರಕೃತಿ, ಧರ್ಮ, ಸಂಸ್ಕೃತಿ ಮತ್ತು ಸಾಹಸಗಳ ವಿಶಿಷ್ಟ ಮಿಶ್ರಣವಾಗಿದೆ. ತುಂಬಾ ಅಡ್ವೆಂಚರಸ್ ಆಗಿತ್ತು ನಾವು ಹೋದಾಗ. ಇನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಲೈಕ್ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಕೂಡ. ಅಲ್ಲಿ ಇಲ್ಲಿ ಬಂದು ದೇವಸ್ಥಾನದ ಎಂಟ್ರೆನ್ಸ್, ಇಲ್ಲಿ QR ಕೋಡ್ ಕೂಡ ಇಟ್ಟಿರ್ತಾರೆ. ಸೊ ಅದರಿಂದನೂ ಸ್ಕ್ಯಾನ್ ಮಾಡಿ ದಕ್ಷಿಣ ಕೂಡ ಹಾಕ್ಬೋದು ದೇವ್ರಿಗೆ. ಇನ್ನ ಸ್ಟಾರ್ಟಿಂಗ್ ಅಲ್ಲಿನೇ ಒಂದು ದೊಡ್ಡದು ನೇಮ್ ಬೋರ್ಡ್ ಹಾಕಿರ್ತಾರೆ, ಬಿಳಿಗಿರಿ ರಂಗನಾಥ ಸ್ವಾಮಿ ಅಂತ. ಇನ್ನು ಒಳಗಡೆ ಹೋದ ತಕ್ಷಣನೇ ಲೈಕ್ ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡಂಗಿಲ್ಲ ಅಂತಾನೆ ಹಾಕಿದ್ದಾರೆ ಅಲ್ಲಲ್ಲಿ. ಸೊ ನಾನು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದೆ. ಇನ್ನ ಈ ಇಲ್ಲಿ ಆಚೆ ಬಂದ ತಕ್ಷಣ ದೇವ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣನೇ ಇಲ್ಲಿ ಇಬ್ರು ಡಿಫ್ರೆಂಟ್ ಆಗಿ ಸೌಂಡ್ಸ್ ಮಾಡ್ಕೊಂತ ಲೈಕ್ ಊಟದಗೋಸ್ಕರ ಕೇಳ್ತಾ ಇದ್ರು ಅಂತ ಅನ್ಸುತ್ತೆ. ಇನ್ನು ಅವರು ಅದೆಲ್ಲ ಆದ ತಕ್ಷಣನೇ ಟಚ್ ಮಾಡ್ತಾರೆ, ಯಾರು ಬೇಗ ಟಚ್ ಮಾಡ್ತಾರೆ ಫುಡ್ನ ಅಂತ. ಇನ್ನು ಫುಡ್ನ ಟಚ್ ಮಾಡಿದ ತಕ್ಷಣನೇ ಎಲ್ಲರೂ ಅಲ್ಲಿರೋ ಜನ ಎಲ್ಲಾನು ತಗೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಹೇಗೆ ಸಂಸ್ಕೃತಿ ಹೇಗಿದೆ ಅಂತಾನು ನಂಗೆ ಗೊತ್ತಿಲ್ಲ, ಜಸ್ಟ್ ನೋಡ್ದೆ ನಾನು. ಎಲ್ಲರೂ ಪ್ರಸಾದ ತಗೊಂಡು ಹಂಚ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದಲ್ಲ ನೀವು ಎಲ್ಲರೂ. ಯಾರೋ ಒಬ್ರು ಲೈಕ್ ಕಾಳು ಅಂತ ಅನ್ಸುತ್ತೆ, ನಾ ಹತ್ರದಿಂದ ನೋಡ್ಲಿಲ್ಲ ಏನು ಅಂತ. ಹಾಗೆ ತುಂಬಾನೇ ಬಿಸ್ಲಿತ್ತು ಗೈಸ್. ಏನಕ್ಕೋ ಹೆವಿ ಬಿಸ್ಲಿತ್ತು, ಅದು ಮಧ್ಯಾಹ್ನ ಟೈಮ್ ನಲ್ಲಿ ಹೋಗಿತ್ತು. ಇನ್ನ ಕೆಳಗಡೆ ಲೈಕ್ ರೋಪ್ ಮ್ಯಾಟ್ ಹಾಕಿರ್ತಾರೆ. ಇನ್ನ ಆ ಮ್ಯಾಟ್ ಅಲ್ಲೇ ನಡಿಬೇಕು, ಯಾಕಂದ್ರೆ ತಲೆನ ಮೇಲೆ ನಡೆದ್ರೆ ತುಂಬಾ ಕಾಲ್ ಸುಡುತ್ತೆ. ಹಾಗೆ ಇಲ್ಲಿ ಫೀಡಿಂಗ್ ರೂಮ್ ಕೂಡ ಇದೆ. ಸೊ ಇದೆಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಇನ್ನು ದೇವಸ್ಥಾನ ಇದೆಲ್ಲಾನು ದೇವಸ್ಥಾನ ಆವರಣ ಅಂತಾನೆ ಹೇಳ್ಬೋದು. ಇದೆಲ್ಲಾನು ಫುಲ್ ದೇವಸ್ಥಾನ ಸುತ್ತಲೂನು. ಇನ್ನ ನಾವು ಈ ರೋಪ್ ಮೇಲೆ ನಡ್ಕೊಂತಾನೆ ಹೋಗಿ, ಇನ್ನ ದೇವಸ್ಥಾನ ಪಕ್ಕದಲ್ಲೇನೆ ದಾಸೋಹ ನಡೆಯುತ್ತೆ. ಇನ್ನ ಇಲ್ಲೆಯಿಂದಾನೆ ದಾಸೋಹಕ್ಕೆ ಎಂಟ್ರಿ, ಒಳಗಡೆ ಹೋಗ್ಬೇಕು. ನಾನ್ ಅನ್ಕೊಂಡೆ ಆಚೆ ಕೂಡ ಇಟ್ಕೊಂಬರೋಣ ಫುಡ್ನ, ಇಲ್ಲೇ ಕುತ್ಕೊಂಡ್ ತಿನ್ನೋಣ ಅಂತ ಅನ್ಕೊಂಡೆ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಒಳಗಡೆನೆ ಫುಡ್ ಇಡ್ತಾ ಇರೋದು, ಹಾಗೆ ಒಳಗಡೆ ಕೂಡ ಕುತ್ಕೊಂಡ್ ತಿನ್ಬೇಕು ಅಂತ. ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ಗೊತ್ತಿತ್ತು, ಅವ್ರು ಮುಂಚೆ ಒಂದ್ಸಲ ಬಂದಿದ್ರು ಅಂತ ಈ ಪ್ಲೇಸ್ಗೆ. ಬಟ್ ನಾನ್ ವಿಸಿಟ್ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈ ಪ್ಲೇಸ್ನ. ಬಟ್ ನನಗೆ ನೋಡಿ ತುಂಬಾನೇ ಖುಷಿ ಆಯ್ತು. ಇಲ್ಲೇನು ಅಷ್ಟೊಂದು ಬಿಸಿಲು ಅನ್ಸ್ಲಿಲ್ಲ. ಈ ಕಡೆ ಎಲ್ಲ ಕಲ್ಲಿನ ಮೇಲೆ ಕಾಲಿಟ್ಬಿಟ್ರಂತೂ ಹೆವಿ ಬಿಸಿಲು ಅನ್ಸುತ್ತೆ. ಸೊ ಮಣ್ಣಿನ ಮೇಲೆನೆ ನಡೀತಾ ಇದ್ವಿ. ಇನ್ನ ಇದು ಬಂದು ಕ್ಯೂ ಲೈನ್. ಇನ್ನ ಕ್ಯೂ ಅಲ್ಲಿ ಹೋಗಿ ನಾ ಇಲ್ಲಿ ತೋರಿಸ್ತಿದ್ದೀನಲ್ವಾ, ಇದು ಒಂಥರ ಮನೆ ತರ ಇದೆ, ದೊಡ್ಡದಾಗಿ ಹಾಲ್ ತರ. ಅಲ್ಲೇ ಪ್ರಸಾದ ಕೊಡ್ತಾ ಇದ್ದಿದ್ದು. ಇಲ್ಲಿಂದ ಹೋಗ್ಬೇಕು. ಪ್ಲಾಸ್ಟಿಕ್ ಜಾಸ್ತಿ ಇದೆ, ಅಂದ್ರೆ ಎಲ್ಲೂ ಪ್ಲಾಸ್ಟಿಕ್ ಹಾಕೋಂಗಿಲ್ಲ ಅಂತಾನೆ ಹೇಳಿದ್ದಾರೆ. ಥರ ಚೆನ್ನಾಗಿದೆ. ಒಳಗಡೆನೆ ಪ್ರಸಾದ ತಗೋಬೇಕಂತ, ಆಚೆ ತಿನ್ಬಾರ್ದು. ಬನ್ನಿ ತೋರಿಸ್ತೀನಿ ಏನೇನು ಪ್ರಸಾದ ಇಡ್ತಾ ಇದ್ದಾರೆ ಅಂತ. ಋಷಿ ನೀಡುವ ಸ್ಥಳ, ಅನ್ನದಾಸೋಹ ಕಾಣಿಕೆ. ಇವತ್ತಿನ ದಿನ ಸ್ವಲ್ಪ ರಶ್ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಇನ್ನ ಒಳಗಡೆ ಹೋದಾಗ ನೋಡಿದ ತಕ್ಷಣನೇ ತುಂಬಾ ಜನ ಇದ್ರು, ಲೈಕ್ ಕಮ್ಮಿನೇ ಇದ್ರು, ಲೈಕ್ ಮೀಡಿಯಮ್. ಹಾಗೆ ಎಲ್ಲರೂ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇನ್ನು ನಾವು ಕೈ ತೊಳೆಯೋದು ಮರ್ತೋಗಿದ್ವಿ. ನಾವು ಅನ್ಕೊಂಡಿದ್ವಿ ಕೈ ತೊಳೆಯೋದು ಒಳಗಡೆನೆ ಇದೆನಾ ಅಂತ. ಹಾಗೆ ಪ್ಲೇಟ್ಸ್ನ, ನಾವು ತಿಂದಿರೋ ಪ್ಲೇಟ್ಸ್ನ ನಾವೇ ತೊಳ್ಕೊಂಡು ಅಲ್ಲಿ ಬಂದು ಇಡ್ಬೇಕು. ಸೊ ಅದೇ ರೀತಿನೇ ಎಷ್ಟೋ ಜನ ಇಡ್ತಾ ಇದ್ರು. ನಾವು ಕೈ ತೊಳೆಯೋದು ಮರ್ತೋಗಿದ್ವಿ. ಆಚೆ ಬಂದು ಕೈ ತೊಳ್ಕೊಂಡ್ವಿ.
ಇಲ್ಲೊಂದು ಟ್ಯಾಂಕ್ ಕೂಡ ಮಾಡಿದ್ದಾರೆ. ಗೈಸ್ ನಿಜ ಹೇಳ್ತಾ ಇದೀನಿ, ಪ್ಲೇಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತಣ್ಣ ಗಾಳಿ, ಆಮೇಲೆ ನೀರು, ಕೈ ತೊಳೆಯೋ ನೀರು ಅಂತ ಹೇಳ್ತೀನಲ್ಲ, ತುಂಬಾ ಕೂಲ್ ಆಗಿತ್ತು ನೀರು, ತುಂಬಾ ಚೆನ್ನಾಗಿತ್ತು. ಎಷ್ಟು ತಣ್ಣಗಿತ್ತು, ಲೈಕ್ ಫ್ರಿಜ್ ವಾಟರ್ ತರ ಇತ್ತು. ಇನ್ನ ಅಲ್ಲಿಂದ ಕೈ ತೊಳ್ಕೊಂಡು ಇನ್ನ ಒಳಗಡೆ ಹೋದ್ವಿ. ಬೇಡ ಶಿವು, ಇಲ್ಲೇ ಎಲ್ಲಿ ಹೋಗ್ತಾ ಇದೀಯಾ? ಇನ್ನು ಪ್ಲೇಟ್ ತಗೊಂಡು ನಾವು ಫಸ್ಟ್ ಹಾಕ್ಸ್ಕೊಂಡಿದ್ದು ಪಾಯಸ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿನೇ ಅನ್ನ ಸಾಂಬಾರ್ ಇಟ್ಟಿರ್ತಾರೆ, ಸೊ ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಪಾಯಸ ಹಾಕ್ಸ್ಕೊಳ್ಳಿ ಫಸ್ಟ್ ಅಂತ. ಇನ್ನು ಫಸ್ಟ್ ಪಾಯಸ ಹಾಕ್ಸ್ಕೊಂಡ್ವಿ. ಪಾಯಸ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಯಾವಾಗ್ಲೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ಲೈಕ್ ಸಿಹಿ ಅನ್ನ ಅಂತಾನೆ ಹೇಳ್ಬೋದು, ಅದನ್ನೆಲ್ಲ ಮಾಡಿದ್ರು. ಸೊ ಚೆನ್ನಾಗಿತ್ತು. ಇನ್ನು ಸಿಹಿ ಅನ್ನ ತಿನ್ಕೊಂಡ್ಮೇಲೆ ಇನ್ನು ಅನ್ನ ಸಾಂಬಾರ್ ಕೂಡ ಹಾಕ್ತಾರೆ. ಅನ್ನ ಸಾಂಬಾರಲ್ಲಿ ತುಂಬಾ ಡಿಫ್ರೆಂಟ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರು. ಅನ್ನ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ಅದೇ ಅಲ್ಲ, ಹುಷಾರು, ಬಳೆ ಇದೆ. ಅಮ್ಮ ದೇವ್ರೆ, ಇಲ್ಲೆಲ್ಲ ಬಳೆ ಕಟ್ಟಿದಾರಲ್ವಾ, ಏನಕ್ಕೆ? ಓ ಮೈ ಗಾಡ್, ಸೀರಿಯಸ್ಲಿ ಎಷ್ಟೊಂದು ಚೆನ್ನಾಗಿದೆ. ಇದು ನಾಮ, ದೇವರ ನಾಮ, 3 ನಾಮ ಆ ತರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಏನಕ್ಕೆ ಬಳೆ ಕಟ್ಟಿದ್ದಾರೆ? ನಾವು ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ನೋಡಕ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಕಲ್ಲು ನೋಡ್ತಾ ಇದ್ರಲ್ವಾ, ಆ ಕಲ್ ಮೇಲೆ ಕಾಲಿಟ್ರೆ ಮಾತ್ರ ಒಳ್ಳೆ ಬೊಬ್ಬೆ ಬರೋ ತರ ಇತ್ತು. ಅಂದ್ರೆ ತುಂಬಾ ಬಿಸಿಲು, ಹೆವಿ ಸುಡ್ತಾ ಇತ್ತು ಅದೆಲ್ಲ. ಕಾಲೆಲ್ಲ ಕಲ್ಲಿನ ಮೇಲೆ ಕಾಲಿಟ್ಟಾಗೆಲ್ಲ ಬೊಬ್ಬೆ ಬರೋ ತರ ಇತ್ತು. ಇನ್ನ ಬೆಸ್ಟ್ ಸೀಸನ್ ಅಂತಂದ್ರೆ ವಿಂಟರ್ ಮತ್ತೆ ರೇನಿ ಸೀಸನ್ ಅಲ್ಲ ಅಂತಾನೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಹೋಗಿದ್ ಸಮ್ಮರ್ ಅಲ್ವಾ, ಹೆವಿ ಬಿಸಿಲಿತ್ತು. ಹಾಗೆ ಒಂಥರ ಕೂಲ್ ಎಫೆಕ್ಟ್ ಕೂಡ ಸಿಗ್ತದೆ, ಯಾಕಂದ್ರೆ ತುಂಬಾ ಗ್ರೀನರಿ ಇತ್ತಲ್ವಾ. ಸೊ ಇದೆಲ್ಲಾನು ವ್ಯೂ. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಫೋಟೋ ತೆಗೆಸ್ಕೊಂಡು ಇನ್ನು ಅಲ್ಲಿಂದ ರಿಟರ್ನ್ ಆದ್ವಿ. ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ಹಾಗೆ ಕೆಲವೊಂದು ಬ್ಯಾರಿಕೇಡ್ಸ್, ಆಮೇಲೆ ಸ್ಟ್ರಾಂಗ್ ಆಗಿರೋ ತಂತಿ ಎಲ್ಲ ಹಾಕಿದ್ದಾರೆ, ಯಾರು ಬಿದ್ದಿರ್ಬಾರ್ದು ಅನ್ನೋ ತರ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅಲ್ಲಲ್ಲಿ ಬಳೆ ಮತ್ತೆ ಕೆಲವೊಂದು ಥ್ರೆಡ್ಸ್ ಕೂಡ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇನ್ಸ್ಟೆಂಟ್ ಫೋಟೋ ಕೂಡ ಮಾಡ್ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿಂದಲೇ ತೆಗೆದುಕೊಟ್ಟು ಅಲ್ಲಿದ್ ಮಾಡ್ತಾರೆ. ಎಷ್ಟೊಂದ್ ಜನ ತೆಗೆಸ್ಕೋತಾ ಇದ್ರು ಇನ್ಸ್ಟೆಂಟ್ ಫೋಟೋನ. ಹಸ್ಬೆಂಡ್ಗಂತೂ ಕಾಲೇ ಸುಡ್ತಾ ಇರ್ಲಿಲ್ಲ, ಅವ್ರ ಆರಾಮ್ಸೆ ಓಡಾಡ್ತಾ ಇದ್ರು. ಹೇಳ್ತಾ ಇದ್ರು ಕಾಲೇನ್ ಸುಡ್ತಾ ಇಲ್ಲ ಅಂತ, ಬಟ್ ನನ್ಗೆ ನನ್ ಮಗನ್ ಮಾತ್ರ ಹೆವಿ ಸುಡ್ತಾ ಇತ್ತು. ಮತ್ತೆ ಕಲ್ಲಿನ ಮೇಲೆಲ್ಲ ಹೆಸರುಗಳೆಲ್ಲ ಬರ್ದಿದ್ದಾರೆ, ಅಲ್ಲಲ್ಲಿ ಏನಕ್ಕೆ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇದು ಟ್ರೈಬಲ್ ವಿಲೇಜ್, ಅವರ ಟ್ರೈಬಲ್ ಪೀಪಲ್ ಇರುವಂತ ವಿಲೇಜ್ ಅದು. ಸೋಲಿಗ ಜನಾಂಗದವ್ರು ಇರ್ತಾರೆ ಅಲ್ಲಿ. ಇನ್ನ ಇಲ್ಲಿ ಪ್ಲೇಸ್ ಅನ್ನದಾಸೋಹ ಅಂತ ತೋರಿಸ್ತಾ ಇದ್ನಲ್ವಾ, ಸೊ ಇನ್ನ ಅಲ್ಲಿಂದ ನಾವು ಆಚೆ ಬಂದ್ವಿ. ಆಚೆ ಬಂದ್ರು ಕೂಡ ಹೆವಿ ಬಿಸಿಲಿತ್ತು. ನಮ್ಮನೆಯವರು ಇದನ್ನೆಲ್ಲ, ಹಸ್ಬೆಂಡ್ ಇದನ್ನೆಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಲ್ಲಿ ಕೂಡ. ಇನ್ನು ಇಲ್ಲಿ ಪ್ರಸಾದ ಕೊಡ್ತಾರೆ, ಲಡ್ಡು ಮತ್ತೆ ಕೆಲವೊಂದು ಐಟಮ್ಸ್ ಕೂಡ ತಗೋಬಹುದು. ಇನ್ನು ಈ ಕಡೆ ಬಂದ್ರೆ ದೇವಸ್ಥಾನ ಫ್ರಂಟ್ ಇಂದ ವ್ಯೂ ಪಾಯಿಂಟ್. ಇಲ್ಲೂ ಕೂಡ ಲೈಕ್ ವಿಲೇಜ್ ಎಲ್ಲ ನೋಡ್ಬೋದು. ಹೌದು, ಸೇಮ್ ಮೇಲ್ಕೋಟೆ ಅಂತ ಅನ್ಸುತ್ತೆ. ಬಸ್ ಇಲ್ಲವರು ಬರಲ್ಲ ರೀ, ಅಲ್ಲೇ ಸ್ಟಾಪ್ ಮಾಡುತ್ತೆ. ಬಸ್ ಎತ್ಕೊಂಡ್ ಬಂದಿದ್ರೆ ನಾವು ನಡ್ಕೊಂಡ್ ಬರ್ಬೇಕಾಗಿತ್ತು. ಜಾಸ್ತಿ ಇದಾವೆ ಇಲ್ಲಿ. ಮಳೆ ಬಂದಾಗ ಅಲ್ಲಿ ನೋಡಿ ನೀರಿದೆ ಮಧ್ಯದಲ್ಲಿ, ಫಾರೆಸ್ಟ್ ಮಧ್ಯದಲ್ಲಿ. ಅಲ್ಲಿಂದನೂ ನಾವು ಕ್ರಾಸ್ ಮಾಡ್ಕೊಂಡ್ ಬಂದಿದ್ದೀವಲ್ಲ. ನಿನ್ನ ಫಸ್ಟ್ ಹಾಕ್ಬಿಡ್ತೀನಿ. ಇನ್ನು ಅಲ್ಲಿ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಫಾರೆಸ್ಟ್ ವ್ಯೂ ಎಲ್ಲ ನೋಡ್ಕೊಂಡು ಇನ್ನು ಎಕ್ಸಿಟ್ ಆದ್ವಿ. ಇನ್ನು ಈ ಪ್ಲೇಸ್ ಬಂದ ಎಕ್ಸಿಟ್. ಇನ್ನು ಇಲ್ಲೆಲ್ಲ ಕೂತಿದಾರಲ್ವಾ ಇವರೆಲ್ಲ ಜನ, ಲೈಕ್ ಭಿಕ್ಷುಕರು ಅಂತ ಹೇಳ್ಬೋದು. ಹಾಗೆ ಏಜ್ ಆಗಿರೋ ಪರ್ಸನ್ಸ್, ಅವರೆಲ್ಲ ತುಂಬಾ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಅಂತಾನು ಹೇಳ್ತಾ ಇದ್ರು. ಇನ್ನು ಆಚೆ ಬಂದ ತಕ್ಷಣನೇ ಇಲ್ಲಿ ಮೊಸರನ್ನ ಮತ್ತೆ ಬಿಸಿಬೇಳೆ ಬಾತು ಇಡ್ತಿದ್ರು. ನನ್ ಮಗ ಒಳಗಡೆ
ಊಟ ಮಾಡಲಿಲ್ಲ. ಸೊ ಅವನಿಗೆ ಆಚೆನೆ ಊಟ ಮಾಡಿಸ್ದೆ, ಬಿಸಿಬೇಳೆ ಮತ್ತೆ ಮೊಸರನ್ನ. ಇನ್ನು ಅದೆಲ್ಲ ತಿನ್ಕೊಂಡು ಇನ್ನು ಹೆವಿ ಬಿಸಿಲಿತ್ತಲ್ವಾ, ಸೊ ಐಸ್ ವಾಟರ್ ಎಲ್ಲ ಕುಡಿದ್ವಿ. ಇನ್ನು ಅಲ್ಲಿಂದ ಇನ್ನು ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಐಸ್ ಕ್ರೀಮ್ಸ್ ಎಲ್ಲ ತಿನ್ಕೊಂಡು ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅಲ್ಲಿ ಕೆಲವೊಂದು ಜನ ಪರಿಚಯ ಆದ್ರು, ನಮಗೂ ಕೂಡ ಮಂಡ್ಯದಿಂದ ಬಂದಿದ್ರು ಅಂತ ಹೇಳಿದ್ರು. ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೇಗ್ ಬಂದ್ರಿ ಅದನ್ನೆಲ್ಲಾನು ಕೇಳ್ತಾ ಇದ್ವಿ. ಅವ್ರು ಬಸ್ಸಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಇನ್ನು ಇಲ್ಲೆಯಿಂದ ಕೆಳಗಡೆ ಹೋಗ್ತೀವಿ. ಇನ್ನು ಕೆಳಗಡೆ ಹೋದ ತಕ್ಷಣ ಕಜ್ಜಾಯ ತುಂಬಾ ಚೆನ್ನಾಗಿತ್ತು ಗೈಸ್, ಟೇಸ್ಟಿಯಾಗಿ. ಅಲ್ಲಿನ ಜನ ಮಾಡೋಂಥ ಕಜ್ಜಾಯ ಅಂತ ಇದು ತುಂಬಾ ಸ್ಪೆಷಲ್ ಆಗಿತ್ತು. ಸೊ 20 rupeesಗೆ 1 ಪಾಕೆಟ್ ಅಂತ ಹೇಳಿದ್ರು. ಇನ್ನು ನಾವು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ ಅಂತ ಹೇಳಿ ಒಂದ್ ಮಾತ್ರ ತಗೊಂಡ್ವಿ. ಆಮೇಲೆ ಅನಿಸ್ತು ತಿನ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿತ್ತು, ಇನ್ನೊಂದು 2-3 ಅನ್ನ ತಗೋಬೋದಾಗಿತ್ತು ಅಂತ. ಫಸ್ಟ್ ಒಂದ್ ವೇಳೆ ನೀವು ಅಲ್ಲಿನಾದ್ರೂ ಹೋದಾಗ ಈ ಕಜ್ಜಾಯ ಮತ್ತೆ ಜಾಕ್ ಫ್ರೂಟ್ ಇದನ್ನೆಲ್ಲ ಟ್ರೈ ಮಾಡಿ. ಇನ್ನ ಇದೆಲ್ಲ ಆಚ ಕಡೆ ವ್ಯೂ, ಇಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಬೋದು. ಇನ್ನ ನನ್ನ ಹಸ್ಬೆಂಡ್ ಒಂದ್ಸಲ ರೋಡ್ ನೋಡ್ಕೊಂಡ್ ಬರೋಣ ಹೇಗಿದೆ ರೋಡ್ ಅಂತ. ಸೊ ರೋಡ್ ನೋಡಕ್ ಹೋಗಿದ್ವಿ. ಒಂಥರ ಕರ್ವ್ಡ್ ಆಗಿದೆ ಟಾಪ್ ಅಲ್ಲಿ ಮಾತ್ರ, ಇನ್ನು ಕೆಳಗಡೆ ಸ್ವಲ್ಪ ಚೆನ್ನಾಗಿದೆ. ಇನ್ನು ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಏನಕ್ಕೆ ಹಾಕಿದ್ರು ಅಂತಂದ್ರೆ, ನಾವು ಹೋಗಿದ್ದು ಫ್ರೈಡೇ, ಸ್ಯಾಟರ್ಡೇ ದಿನ ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಜಾತ್ರೆಗೆ ಕೂಡ ಡೆಕೋರೇಷನ್ ಅಂತ ಇಲ್ಲಿ. ಸೊ ಇಲ್ಲೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಇಲ್ಲೆಲ್ಲ ಫಾರೆಸ್ಟ್, ಇದೆಲ್ಲನೂ ಫಾರೆಸ್ಟ್ ಗೈಸ್. ಇದೆಲ್ಲ ಎಡ್ಜಿಗೆಲ್ಲ ಪ್ಲಾಸ್ಟಿಕ್ ಬಿಸಾಡ್ಬೇಡ ಅಂದ್ರೂ ಕೂಡ ಹಾಕಿರ್ತಾರೆ. ಇನ್ನು ಅವ್ರ ರೂಲ್ಸ್ ಏನು ಮೇಂಟೈನ್ ಮಾಡ್ತಾರೋ ನಂಗೆ ಗೊತ್ತಾಗ್ತಾ ಇಲ್ಲ. ಹೇಳಿನೇ ಸಾಕಾಗ್ಬಿಟ್ಟಿದೆ ನೋಡಿ. ಎಲ್ಲ ತಗೊಂಡೋಗಿ ಮನೆಗೆ ತಗೊಂಡೋಗಿ ಹಾಕ್ಬೋದಲ್ಲ. ನಾನು ಫಸ್ಟ್ ಮೈಸೂರಿಗೆ ಬಂದಾಗ ಕಲ್ತಿರೋ ವಿಷಯ ಏನು ಅಂದರೆ, ಕಸ ಎಲ್ಲೋ ಬಿಸಾಡಬಾರ್ದು, ಡಸ್ಟ್ ಲೈಕ್ ಪ್ಲಾಸ್ಟಿಕ್ ಎಲ್ಲೂ ಬಿಸಾಡಬಾರ್ದು ಅಂತ ಅದೊಂದು ವಿಷಯ ಚೆನ್ನಾಗಿ ಕಲಿತೆ. ಅದಕ್ಕೆ ನಮ್ಮ ಮೈಸೂರು ತುಂಬ ಸಿಟಿ ಕ್ಲೀನ್ ಆಗಿರೋದು ಅಂದರೆ. ಹೋಗೋಣ ಶಿವು. ನಾಳೆ ಜಾತ್ರೆ ಇದ್ದಂಗಿದೆ. ಸೊ ಇದಕ್ಕೆ ಯಾವಾಗಲೇ ಲೈಟಿಂಗ್ಸ್ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ತಿದ್ದಾರೆ. ಮೇ ಬಿ ಇಲ್ಲಿಂದನೂ ಕ್ಯೂ ಇರುತ್ತೆ ಅನ್ಸುತ್ತೆ. ಅದೇ ಜಾತ್ರೆ ನೋಡ್ತಾ ಇದ್ವಿ. ಸೊ ಇಲ್ಲಿಂದನೂ ಕ್ಯೂ ಇದೆ. ಹೌದು, ಇಲ್ಲೆಲ್ಲ ಪೊಲೀಸ್ ಠಾಣೆ ಇದೆಲ್ಲ, ಗೆಸ್ಟ್ ಹೌಸ್, ಪೊಲೀಸ್ ಅವ್ರದ್ದು ಗೆಸ್ಟ್ ಹೌಸ್ ಇದೆಲ್ಲ. ಇಲ್ಲೂ ಸ್ಟೇ ಮಾಡೋರು ಇದ್ದಾರೆ. ಜನ ಆಗ್ಲೇ ಬರ್ತಾ ಇದ್ದಾರೆ ಜಾತ್ರೆ ನೋಡೋದಕ್ಕೆ. ಮಂಗಗಳು ನೋಡಿ, ಇಲ್ಲಿಂದ ಕ್ಯೂ ಇರುತ್ತೆ ದೇವಸ್ಥಾನವರೆಗೂ ಅನ್ಸುತ್ತೆ. ಇನ್ನು ಜಾಕ್ ಫ್ರೂಟ್ ತಗೊಳ್ಳೋಣ ಅಂತ ಎಲ್ಲ ಕಡೆ ನೋಡಿದ್ವಿ. ಇನ್ನು ಕೆಳಗಡೆ ಡೌನ್ ಬಂದ್ವಿ. ಇಲ್ಲಿ ಒಬ್ರು ಜಾಕ್ ಫ್ರೂಟ್ ಸೇಲ್ ಮಾಡ್ತಾ ಇದ್ರು, ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಆ 20 rupeesಗೆ ಬರೀ 4 ಮಾತ್ರ ಕೊಟ್ರು, ಇನ್ನ ಜಾಸ್ತಿ ಕೇಳಿದ್ರೆ ಕೊಡ್ಲಿಲ್ಲ. ಇನ್ನ ಇವ್ರನ್ನ ಕೇಳ್ತಾ ಇದ್ದೆ, ನೀವು ನೈಟ್ ಎಷ್ಟು ಗಂಟೆಗೆ ಮಲ್ಕೋತೀರಾ, ಹಾಗೆ ಪ್ರಾಣಿಗಳೇನು ಮಾಡಲ್ಲ ಅಂತ. ಇವರೆಲ್ಲ 7ಗೆಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಮನೇಲಿ ಮಲ್ಕೊಂಡ್ಬಿಡ್ತಾರೆ ಅಂತ. ಯಾಕೆಂದ್ರೆ ಆಚೆ ಬಂದ್ರೆ ಪ್ರಾಣಿಗಳದ್ದು ಇದಿರತ್ತಲ್ವಾ, ಸೊ ಇವರೆಲ್ಲ ಬೇಗನೆ ಮಲ್ಕೋತಾರೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಪೇಪರ್ ಇಸ್ಕೊಳ್ಳೋರ ಹತ್ರ ಇದೇನು ಚಕೋತ ಹಣ್ಣು ಅಂತ ಹೇಳಿದ್ರಲ್ಲ ನೀವು, ಹುಳಿಯಾಗಿರುತ್ತಾ? ಯಾವ ತರ ಇರುತ್ತೆ ಇದು ಹಣ್ಣು? ಹುಳಿ ಬರುತ್ತಾ? ಹೆಂಗೆ ಅದು ಉಪ್ಪು ಹಾಕೊಂಡು ತಿನ್ನೋದು ಅದರಲ್ಲಿ? ಇದು ಸ್ಟಾರ್ ಫ್ರೂಟ್. ಫಸ್ಟ್ ಟೈಮ್ ತಿಂದೆ ನಾನು, ಟ್ರೈ ಮಾಡಿದೆ ಸ್ಟಾರ್ ಫ್ರೂಟು. ಆಮೇಲೆ ಮೆಣಸು ಎಲ್ಲ ಐತೆ. ಇದೇನಿದು? ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಅಂದ್ರೆ ಒಗ್ಗರಣೆ ಕೊಡೋ ಮೆಣಸಿನ್ಕಾಯ. ಜಾಸ್ತಿ ಖಾರನ? ಸಖತ್ತಾಗಿದೆ. ಸಣ್ಣ ಸಣ್ಣ ಮೆಣಸಿನ್ಕಾಯಿ. ಇದೆಲ್ಲ ಮೆಣಸು ಕಾಡಲ್ಲೇ ಬೆಳೆಯುತ್ತಂತ. ಆಮೇಲೆ ಜ್ಯೂಸ್ಗಳೆಲ್ಲ ಇದೆ, ಡಿಫ್ರೆಂಟ್ ಜ್ಯೂಸ್. ಆಮೇಲೆ ಇದು ಇನ್ನೇನು ಅಂತಾರಲ್ವಾ, ಬೇಲ್ದಣ್ಣು ಅಂತ ಇದೆ. ಅಲ್ಲಿಂದ ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ಬರ್ಬೇಕಾದ್ರೆ ಕೆಲವೊಂದು ಮ್ಯಾಂಗೋಸ್ ಕೂಡ ತಗೊಂಡ್ ಬಂದ್ವಿ. ಇನ್ನ ಈವ್ನಿಂಗ್ ಅಲ್ಲಿ ನನ್ನ ಹಸ್ಬೆಂಡ್ ನನ್ಗೆ ಗ್ರೀನ್ ಟೀ ಮಾಡ್ಕೊಟ್ರು. ಇನ್ನ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಅರೌಂಡ್ 8 ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇನ್ನು ಅರೌಂಡ್ 8 ಮತ್ತೆ ರೆಡಿ ಆಗ್ಬಿಟ್ಟು ಇನ್ನ ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಕೇಕ್ ಬಂದು ಸ್ವಲ್ಪ ಪಿಂಕ್ ಕಲರ್ ಇಲ್ಲಿ ನನ್ನ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಪಿಂಕ್ ಕಲರ್ ಕೇಕ್ ತಗೊಂಡ್ವಿ. ಒಂಥರ ಚೆನ್ನಾಗಿತ್ತು ಅವತ್ತಿನ ಈವ್ನಿಂಗ್ ಎಲ್ಲಾನು. ಸೊ ಸ್ವಲ್ಪ ಕೇಕ್ ಕಟ್ ಮಾಡ್ಕೊಂಡು ಸ್ವಲ್ಪ ಸೆಲೆಬ್ರೇಟ್ ಮಾಡ್ಕೊಂಡ್ವಿ.
ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡು ಇನ್ನು ಆಚೆ ಡಿನ್ನರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದಾಗ ಚೈನೀಸ್ ಹೌಸ್ಗೆ ಹೋಗೋಣ, ಚೈನೀಸ್ ತಿನ್ನೋಣ ಅಂತ ಹೋದ್ವಿ. ಬಟ್ ಅದು ಪರ್ಮನೆಂಟ್ ಆಗಿ ಕ್ಲೋಸ್ ಆಗ್ಬಿಟ್ಟಿತ್ತು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದಾಗ. ಇನ್ನು ಅಲ್ಲಿಗೂ ಇನ್ನು ನಾರ್ದನ್ ಫ್ಲೇವರ್ಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಇದು ನನ್ನ ಬರ್ತ್ಡೇ ಟೈಮ್ ನಲ್ಲಿ ಹೋಗಿದ್ವಿ ನಾರ್ದನ್ ಫ್ಲೇವರ್ಸ್ಗೆ, ಲೈಕ್ ಒಂದು 2-3 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಸೊ ನಾವು ಜಾಸ್ತಿ ರೆಸ್ಟೋರೆಂಟ್ಸ್ಗೆಲ್ಲ ಹೋಗಲ್ಲ. ಯೋಚನೆ ಮಾಡ್ತಾ ಇದ್ವಿ ಯಾವ ರೆಸ್ಟೋರೆಂಟ್ಗೆ ಹೋಗೋಣ ಅಂತ. ಆಕ್ಚುಲಿ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸ್ ವಿಸಿಟ್ ಮಾಡಿದೀವಿ. ಕಬ್ಬಾನ ಗಾರ್ಡನ್ಸ್ ಆಗಿರ್ಬೋದು, ಬೇರೆ ಬೇರೆ ರೆಸ್ಟೋರೆಂಟ್ಸ್ ಎಲ್ಲಾನು ವಿಸಿಟ್ ಮಾಡಿದ್ವಿ, ಲೆಮನ್ ಟ್ರೀ, ಮೈಲಾರಿ ಇದೆಲ್ಲ. ಸೊ ಯಾವ್ದಾದ್ರು ಹೊಸದಾಗಿ ಹೋಗೋಣ ಅಂತ ಅನ್ಕೊಂಡ್ವಿ. ಇದೊಂಥರ ಲಾಂಗ್ ಡ್ರೈವ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಊರೆಲ್ಲ ಸುತ್ತಾಡ್ಕೊಂಡು ಮತ್ತೆ ನಮ್ಮ ಏರಿಯಾಗೆ ಬಂದ್ವಿ. ಆಕ್ಚುಲಿ ನನ್ನ ಹಸ್ಬೆಂಡ್ ಮುಂಚೆನೆ ಸಜೆಸ್ಟ್ ಮಾಡಿದ್ರು ಭದ್ರಾಚಲಂ, ಕೆಫೆ ಭದ್ರಾಚಲಂಗೆ ಹೋಗೋಣ ಚೆನ್ನಾಗಿರತ್ತೆ ಅಂತ. ನಾನು ಹೇಳಿದೆ ಇನ್ನ ತುಂಬಾ ಹೊಸದಾಗಿ ಓಪನ್ ಮಾಡಿದಾರಲ್ಲ, ಬೇಡ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ. ಇನ್ನು ಅಲ್ಲಿಗೂ ಹೋದ್ವಿ. ನಾವು ಹೋಗಿದ್ದು ಅರೌಂಡ್ 9:30 ಅನ್ಸುತ್ತೆ, ತುಂಬಾ ಲೇಟ್ ಆಗಿ ಹೋದ್ವಿ. ಆಮೇಲೆ ರೆಸ್ಟೋರೆಂಟ್ ಅಲ್ಲಿ ಯಾರು ಇರ್ಲಿಲ್ಲ. 1 ಮಂತ್ ಆಗಿತ್ತಂತ ಓಪನ್ ಆಗಿ. ಇದು ಆಂಧ್ರದವ್ರ ರೆಸ್ಟೋರೆಂಟ್ ಅಂತ. ಸೊ ನಾವೇ ಫಸ್ಟ್ ಹೋಗಿದ್ವಿ ಅಂತ ಅನ್ಸುತ್ತೆ ರೆಸ್ಟೋರೆಂಟ್ಗೆ, ಲೈಕ್ ಆವತ್ತಿನ ದಿನ. ಸೊ ಟೇಬಲ್ಸ್ ಎಲ್ಲಾನು ಖಾಲಿ ಇತ್ತು. ಆಮೇಲೆ ಆಂಬಿಯನ್ಸ್ ಸಖತ್ತಾಗಿತ್ತು, ಚೆನ್ನಾಗಿತ್ತು ನೋಡೋದಿಕ್ಕೆ. ಆಮೇಲೆ ಅಲ್ಲಿರೋ ಪೀಪಲ್ ಕೂಡ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಚೆನ್ನಾಗಿ ಗ್ರೀಟ್ ಮಾಡ್ತಾ ಇದ್ರು. ಇದೊಂಥರ ಹೇಗೆ ಫೀಲ್ ಕೊಡ್ತಾ ಇತ್ತು ಅಂದ್ರೆ, ಬಳ್ಳಾರಿಯಲ್ಲಿರೋ ಒಂದು ಅಭಿರುಚಿ ಒಂದು ಹೋಟೆಲ್ ಇದೆ, ಒಂದು ರೆಸ್ಟೋರೆಂಟ್ ಇದೆ, ಸಖತ್ತಾಗಿದೆ. ಸೊ ಆ ರೀತಿ ರೆಸ್ಟೋರೆಂಟ್ ನೋಡ್ತಾರ ಫೀಲ್ ಆಗ್ತಾ ಇತ್ತು. ಸೊ ಇನ್ನು ಅಲ್ಲಿ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನು ನನ್ನ ಮಗ ನೋಡಿ ಫುಲ್ ಡೀಸೆಂಟ್ ಆಗಿ ಏನೋ ಮೆನು ನೋಡ್ಬಿಡ್ತಾ ಇದ್ದಾನೆ. ಅವನಿಗೆ ಫೇವ್ರೇಟ್ ಪನೀರ್ ಐಟಮೇ ಹೇಳ್ಬೇಕು ಅಂತ ಹೇಳಿ ಅವ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ಮೈಂಡ್ ಅಲ್ಲಿ. ಸೊ ಮೆನು ಎಲ್ಲ ನೋಡ್ತಾ ಇದ್ದ. ಇನ್ನು ನಮ್ಮ ಮನೆಯವರು ಒಂದ್ ಮೆನು, ನನ್ನ ಮಗ ಒಂದ್ ಮೆನು, ಇಬ್ರು ಮೆನು ನೋಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ರು. ಇನ್ನು ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂತು, ಬೇಗನೆ ಬಂತು, ಲೈಕ್ ಒಂದು 5-10 ಮಿನಿಟ್ಸ್ ಅಲ್ಲೇ ಕೊಟ್ಬಿಟ್ರು. ನಾವು ಫಸ್ಟ್ ಆರ್ಡರ್ ಮಾಡಿದ್ದು ವೆಜ್ ಮ್ಯಾಂಚೋ ಸೂಪು. ಇದು ನನ್ಗೆ ಒನ್ ಆಫ್ ದ ಫೇವ್ರೆಟ್ ಸೂಪು, ಟಾಪ್ ಲಿಸ್ಟ್ ಅಲ್ಲಿ ತುಂಬಾ ಫೇವ್ರೆಟ್ ಇದು. ಚೈನೀಸ್ ಹೌಸ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು, ಇಲ್ಲೂ ಕೂಡ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹಾಗೆ ಬೇಬಿಕಾರ್ನ್ ಮಂಚೂರಿ ಕೂಡ ಆರ್ಡರ್ ಮಾಡಿದ್ವಿ. ಡಿಲೇ ಮಾಡ್ಲಿಲ್ಲ, ಬೇಗ ಬೇಗ ಸರ್ವ್ ಮಾಡಿದ್ರು. ಬೇಬಿಕಾರ್ನ್ ಮಂಚೂರಿ ಕೂಡ ತುಂಬಾ ಟೇಸ್ಟಿಯಾಗಿ ಎಮ್ಮಿಯಾಗಿ ಇತ್ತು. ಆಮೇಲೆ ಕಾಸ್ಟ್ ಕೂಡ ರೀಸನಬಲ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ ಅಲ್ಲಿ ಹೇಗಿದೆ ಅದೇ ರೀತಿನೇ ಇತ್ತು. ಇನ್ನ ಅದ್ರ ಜೊತೆನೆ ಮಸಾಲಾ ಪಾಪಡ್ ಕೂಡ ಆರ್ಡರ್ ಮಾಡಿದ್ವಿ. ಮಸಾಲಾ ಪಾಪಡ್ ಇಲ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ರು. ಬೇರೆ ರೆಸ್ಟೋರೆಂಟ್ ಅಲ್ಲೆಲ್ಲ ಮಸಾಲಾ ಪಾಪಡ್ ಮೇಲೆ ಆಲ್ರೆಡಿ ಲೈಕ್ ಈರುಳ್ಳಿ, ಟೊಮ್ಯಾಟೊ, ಕೆಲವೊಂದು ಚಾಟ್ಸ್ ಅದನ್ನೆಲ್ಲ ಮುಂಚೆನೆ ಹಾಕ್ಬಿಟ್ಟಿರ್ತಾ ಇದ್ರು. ಬಟ್ ಇವ್ರು ಸಪ್ರೇಟ್ ಆಗಿ ಕೊಟ್ಟಿದ್ರು ನಮ್ಗೆ. ಇಲ್ಲಿ ನೋಡಿ ನನ್ನ ಮಗ ಫುಡ್ ರಿವ್ಯೂ ಹೇಳ್ತಾ ಇದ್ದಾನೆ, ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ. ಅವನಿಗಂತೂ ಬೇಬಿಕಾರ್ನ್ ಮಂಚೂರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಅವ್ನು ವೆಜ್ ಮ್ಯಾಂಚೋ ಸೂಪ್ ಕುಡಿಲಿಲ್ಲ. ಆಮೇಲೆ ಪನೀರ್ ಕಡಾಯಿ ಹೇಳಿದ್ವಿ, ಅದು ಕೂಡ ಸಖತ್ತಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ರೋಟಿ ಹೇಳಿದ್ವಿ. ಪಿಜ್ಜಾ ಅಂತ ಇದು. ಇವ್ರನ್ನ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ರಿಫ್ರೆಶಿಂಗ್ ಆಯ್ತು. ಯಾ ಮೈಂಡ್ ರಿಫ್ರೆಶ್. ಸಖತ್ತಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೋಪ್ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೇ ಡೆಕೋರೇಷನ್, ಪಿಜ್ಜಾ ಡೆಕೋರೇಷನ್. ಇನ್ನು ರೊಟ್ಟಿ ಒಂದು 4 ಏನೋ ಹೇಳಿದ್ವಿ, ಮತ್ತೆ ಕಮ್ಮಿ ಬಿತ್ತು, ಮತ್ತೆ 2 ಎಕ್ಸ್ಟ್ರಾ ರೋಟೀಸ್ ತಗೊಂಡ್ವಿ. ಇನ್ನು ಅದ್ರ ಜೊತೆ ಪೀಸ್ ಪಲಾವ್ ಆರ್ಡರ್ ಮಾಡಿದ್ರು, ಅದು ಕೂಡ ಸಖತ್ತಾಗಿತ್ತು. ಇನ್ನು ಅವ್ರು ಕೇಳ್ತಾ ಇದ್ರು ಸರ್ವ್ ಮಾಡದ ಅಂತ. ಪಾಪ ಎಷ್ಟು ಚೆನ್ನಾಗಿ ಸರ್ವ್ ಕೂಡ ಮಾಡ್ತಾ ಇದ್ರು. ಇಲ್ಲೇ ನಾವೇ ಹಾಕೋತೀವಿ. ಇನ್ನು ಲಾಸ್ಟಿಗೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಅಂದ್ರೆ ತುಂಬಾ ಡೆಲಿಷಿಯಸ್ ಆಗಿತ್ತು. ಇನ್ನು ಅವ್ರು ಕೂಡ 1040 rupees. ನಮ್ಮ ಮನೆಗೆ ಹೊರಟೋ ಟೈಮ್ನಲ್ಲಿ ಕೆಲವೊಂದು ಡೆಸರ್ಟ್ಸ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡ್ವಿ. ಇಲ್ಲ ಆಚೆ ಹೋಗಿ ತಿನ್ನೋಣ, ಫಲೂದಾ ಎಲ್ಲ ತಿನ್ನೋಣ ಅಂತ ಅನ್ಕೊಂಡ್ವಿ. ಇನ್ನು ಅಲ್ಲಿ ನಮ್ಮ ಮನೆ ಹತ್ರನೇ ಇರುವಂತ ಒಂದು ಫಲೂದಾ ಪ್ಲೇಸ್ಗೆ ಹೋಗಿದ್ವಿ. ಇನ್ನು ನೈಟ್ ತುಂಬಾ 10:30 ಅರೌಂಡ್ 10:30 10:45 ಆಗಿತ್ತು. ಸೊ ಫುಲ್ ಕತ್ಲಾಗ್ಬಿಟ್ಟಿತ್ತು, ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಇಲ್ಲಿ ಮಹಾವೀರ್ ಫಲೂದಾ ಸೆಂಟರ್ ಹತ್ರ ಬಂದು ಏನೋ ಫಲೂದಾ ತಗೊಂಡ್ವಿ. 3 ಫಲೂದಾ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೈಟ್ ಅಲ್ಲಿ ಸಖತ್ತಾಗಿತ್ತು. 3 ಫಲೂದಾ ಕೂಡ ಚೆನ್ನಾಗಿ ಮಾಡಿದ್ರು. ಸೊ ಇದು ಇವತ್ತಿನ ದಿನ ಆಗಿತ್ತು. ಒಂಥರ ಆನಿವರ್ಸರಿ ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಆಯ್ತು.
ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.